ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶಂಕರ್ ವ್ಲಾಗ್ಸ್. ನಾನಿವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ವ್ಯಾನ್ಸ್ನ ನೋಡೋಕೆ ಹೋಗ್ತಿದ್ದೀನಿ. ನಮ್ಮಮ್ಮ ಇನ್ನೂ ರೆಡಿಯಾಗಿಲ್ಲ. 9 ಗಂಟೆಗೆ ರೆಡಿಯಾಗಿ ಅಂತ ಹೇಳಿದ್ದೀನಿ, ಇನ್ನೂ ರೆಡಿಯಾಗಿಲ್ಲ. ನಮ್ಮ ಊರ ಬಸ್ಸು ಆಲ್ರೆಡಿ ಹೊಲ್ಟೋಯ್ತು. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ಬಾ ಮಮ್ಮಿ, ಇಲ್ಲೇ ನಾನು ನೀನು ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀವಿ. ಬಂದಾ? ಇವತ್ತು ನಾನು ನಮ್ಮಮ್ಮ ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀವಿ. ನವರಾತ್ರಿ ಎಷ್ಟನೇ ದಿನ ಮಮ್ಮಿದು? 6th 7th 7th ಡೇ ಪರ್ಪಲ್. ಬಂದ ನೋಡಿ ನಮ್ಮಮ್ಮ, ನೋಡಿ ನಾನು ನಮ್ಮಮ್ಮ ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀವಿ. ಹೋಗಿ ರೆಡಿಯಾಗಿ ಸಾಕು, ಟೈಮ್ ಆಯ್ತು. ನಾನೇನೋ ರೆಡಿಯಾಗಿದ್ಯಾ ಅಂದ್ಕೊಂಡೆ, ಬಟ್ಟೆಲ್ಲ ಇಟ್ಕೊಂಡೆ ಇಲ್ಲ ನೀನು. ಸೊ ಆ್ಯಕ್ಚುಲಿ ಆಗಿ ನಮ್ಮ ದೊಡ್ಡಮ್ಮ ಒಬ್ಬರೇ ಬರ್ತಿದ್ರು ಅಂದ್ಬಿಟ್ಟು, ಸೊ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದ್ದು. ನಮ್ಮ ದೊಡ್ಡಮ್ಮ ನೋಡಿದ್ರೆ ನಾನು ಆಲ್ರೆಡಿ ಆಟೋ ಬುಕ್ ಮಾಡ್ಕೊಂಡು ಬರ್ತಿದ್ದೀನಿ, ರೋಡಿಗೆ ಬನ್ನಿ ಅಂತ ಅಂದರು. ಸೊ ಹಾಗಾಗಿ ನಾನು ನಮ್ಮಮ್ಮ ಹೆಂಗಿದ್ರು ರೆಡಿ ಆಗಿದ್ವಿ ಅಲ್ಲ, ಸೊ ಒಟ್ಟಿಗೆ ನಾವು 3 ಜನ ಹೋಗ್ತಿದ್ವಿ. ಇಲ್ಲ ಅಮ್ಮಮ್ಮ ಬರ್ರಿ ಶಾರದಾ ಕಾಯಿದೆ ಚಾಕ್ಲೇಟ್ ಟೋಪಿ ಟೋಪಿ ವಾಲ ಹಂಗೆ ಚೋಡ ಪಾಪಲ್ करता ನೋಡಿ ನೋಡಿ ಎಲ್ಲರೂ ನೋಡಿ ಸೊ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು ಊರಲ್ಲಿ. ಸೊ ಹಾಗಾಗಿ ಎಲ್ಲ ಕಾರ್ಗೆ ಎಲ್ಲ ಎತ್ತಿಟ್ಕೊತಿದ್ರು. ಸೊ ಇವರು ನಮ್ಮಮ್ಮ 3 ಜನ ಅಕ್ಕ ತಂಗಿದಿರು, ಮತ್ತು ನಮ್ಮ ಅತ್ತಿಗೆಯಲ್ಲಿ ಪಾಪುಗೆ ಸರಿ ಕೂಡ ಮಾಡ್ತಿದ್ರು. ಸೊ ಮತ್ತು ಪಾಪುಗೆ ಊಟ ಮಾಡಿಸ್ಕೊಂಡು ಮತ್ತು ಓಂ ಜೈ ಜಗದೀಶ. ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟವ್ರೆಲ್ಲ ನೋಡೋದು, ಹೇಳ್ಕೊಟ್ಟವ್ರಲ್ವೇನಾ? ಪಾಪುಗೆ ಊಟ ಮಾಡ್ಸೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರನ್ನ ಏನಾದರೂ ಒಂದು ಗೇಮ್ಸ್ ಇಲ್ಲ ಏನಾದರೂ ಅಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸೊ ಬೇಗ ತಿಂತಾರೆ ಅಂದ್ಬಿಟ್ಟು ಹಂಗೆ ಬೆಲ್ ಮಾಡ್ತಿದ್ವಿ. ನಿಂಗೆ ತಗೋ ಬಂದರೆ ನೀನು ನಂಗೆ ಹಾಕ್ತವನೆ, ಫ್ಯಾನ್ ಮಾಡಿಸ್ತವನೆ. ಎಲ್ಲೈತೆ ಫ್ಯಾನ್ ವ್ಯಾನ್ಸ್? ಟೋಪಿ ಗಲೀಜಾಗುತ್ತೆ ಮಾಡಿ ಕೈ ಕೊಟ್ಟಿದ್ದೀರ. ಓಂ ಜೈ ಜಗದೀಶ ಹರೇ ಸ್ವಾಮಿ ಜೈ ಜಗದೀಶ ಹರೇ. ಓ ನಿಂಕೋ ಪುಟ್ಟ ಗಣಪತಿ ಬಪ್ಪ ಮೋಯ ಹೇಳು. ಕೊಡು 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 ಗಣಪತಿ ಪಾಪ. ಚಿಯಾ ಕುಡಿಯೋ ಟ್ರಿಕ್. ಅದು ಬೇಡ, ಇದು ಚಿಯಾ ಕುಡಿ. ಹಿಂಗೆ ಕುಡಿ, ಹಿಂಗೆ ಅದು ಬೇಡ, ಇದು ಕುಡಿ. ನೋಡು ಇಲ್ಲೋಡು ಇಲ್ಲೋಡು ಮಾಡಿಲ್ಲಿ ಇಲ್ಲೋಡು. ಕುಡಿ ಕುಡಿ. ಅಮ್ಮ ಇನ್ನೊಂದು ಸ್ವಲ್ಪ ಹಾಂ ಕುಡಿ. ಬಾ ಗುಡ್ ಬಾಯ್. ಚಲ್ಲುತ್ತೆ ಮಗನೇ. ಅಲ್ಲ ಬಿದ್ದಾಯ್ತು, ಚಲ್ಲೋಯ್ತು ಚಿಯ. ತಗೋ ನೋಡ ಮಗನೇ ನಿಂದ
ಮುಚ್ಕಣ ನೀನು ಮುಚ್ಕಣ ಮುಚ್ಕಣ ಹಾಯ್ ಸೇ ಹಾಯ್ ವ್ಯಾಂಶ್ ಹಾಯ್ ಫೋನ್ ಬೇಡ ಹಾಯ್ ವ್ಯಾಂಶ್ ನೋಡಿ ನಮ್ಮ ವ್ಯಾಂಶ್ ಕೆಲಸ ಇಲ್ಲಿ ನೋಡಿ ಅಲ್ಲೋಗಿದೆ ವ್ಯಾಂಶ್ ವ್ಯಾಂಶ್ ಅಲ್ಲೋಡು ಅಲ್ಲೋಗಿದೆ ಎತ್ಕೋಬಾ ಹೋಗು ತಗೋಬಾ ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ತಗೋಬಾ ಕೊಡು ಆನ್ ಮಾಡ್ತೀನಿ ಕೊಡು ಹಾಕ್ಕೊಡ್ತೀನಿ ಕೊಡು ಹಾಕ್ಕೊಡ್ತೀನಿ ಅದು ಕೊಡು ವ್ಯಾಂಶ್ ಇನ್ನೊಂದೆಲ್ಲಿ ಅದೆಲ್ಲ ಇನ್ನೊಂದೆಲ್ಲಿ ಇದು ಕಳ್ದೋಯ್ತಾ ಎಲ್ಲೋಯ್ತು ನೋಡು ಇದೆಲ್ಲಿ ಇನ್ನೊಂದು ಕಳ್ದೋಯ್ತು ಅಲ್ಲಿಲ್ಲ ಇನ್ನೊಂದು ಇದೆಲ್ಲಿ ಕ್ರಾಕ್ಸ್ ಎಲ್ಲೋಯ್ತು ಗೊತ್ತಿಲ್ವಾ ಅಮ್ಮ ಕಳ್ದೋಯ್ತು ಎಲ್ಲೋಯ್ತು ಇಲ್ಲೈತೆ ನೋಡಿ ಇಲ್ಲಿ ಎಲ್ಲೈತೆ ಇದೆಲ್ಲಿ ಇನ್ನೊಂದು ಕಳ್ದಾಕ್ಬಿಟ್ಟಿದ್ಯಾ ಬಾಯ್ಲಿ ಬಾರೋ ವ್ಯಾಂಶ್ ಬಾಯ್ಲಿ ಇದೆಲ್ಲಿ ಇನ್ನೊಂದು ಬಾ ಇಲ್ಲಿ ಸಿಕ್ಬಿಡ್ತು ಚಪ್ಲಿ ಸಿಕ್ಬಿಡ್ತಾ ಎಲ್ಲಿ ಇದು ಇನ್ನೊಂದು ತಗೋ ಕ್ಯಾಚ್ ಕೂಚ ತೋರಿಸ್ತಾಳ ಅಕ್ಕ ಅಂತೆ ಅವನಿಗೆ ನಗು ಬಂದ್ಬಿಡ್ತು ಯಾರು ವ್ಯಾಂಶ್ ನಾನು ಯಾರು ವ್ಯಾಂಶ್ ಅತ್ತೆ ಏನು ವ್ಯಾಂಶ್ ಬೂಮ್ 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 ಚುಮ್ ವ್ಯಾಂಶ್ ನೀನು ಮಾಡು ವ್ಯಾಂಶ್ ಅತ್ತೆಗೆ ಮಾಡು ವ್ಯಾಂಶ್ ಬೂಮ್ ಬೂಮ್ ಚುಮ್ ಮಾಡು ಬೂಮ್ ಚುಮ್ 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 ಪ್ಯಾಂಪರ್ಸ್ ತಿನ್ನೋದಲ್ಲೇ ಒಂದು ಬಾಯಲ್ಲಿ ಇಟ್ಕೊಂಡು ತಗೋ ಬೂಮ್ ಚುಮ್ ಮಾಡು ಅಯ್ಯೋ ಅದಕ್ಕೆ ಅಲ್ಲೋಡ್ರಿ ತಿನ್ಬಾರ್ದದು ಇದು ತಿನ್ನೋದಾ ಬೂಮ್ ಚುಮ್ ಮಾಡೋದದು ಚುಮ್ ಮಾಡು ಶೀ ಅಲ್ಲಿ ನೋಡಿದ್ದೀರಾ ಒಂಚೂರು ಹೆಂಗ್ ಮಾಡೋನದನ್ನ ಅದಕ್ಕೆ ಎಲ್ಲ ಕಚ್ಚಾಕ್ಬಿಟ್ಟ ಅದಕ್ಕೆ ಆಂಜನೇಯ ಹೊಡೆಯುತ್ತಿರು ಆಂಜನೇಯ ಬರುತ್ತಿರು ಕಡ್ಡಿ ತಗೊಂಡು ಗದೆ ತಗೊಂಡ್ ಬರುತ್ತೆ ಆಂಜನೇಯ ಎಲ್ಲಿ ಅದನ್ನು ತಿಂತವನೆ ಅಯ್ಯೋ ಅದಕ್ಕೆ ಎಲ್ಲ ಕಿತ್ಕಿದ್ ಬಿಸಾಕ್ತಾವ ನೋಡ್ರಿ ಅಲ್ಲಲ್ಲಿ ಚಿನಿ ಗಣಪತಿ ಬಪ್ಪ ಮಂಗಲ ಮೂರ್ತಿ ಹೋಗತ್ತಾ ಅಮ್ಮ ಚಯ್ಯಮ್ಮ ಲಿಪ್ಸ್ಟಿಕ್ ಹಾಕೊಂತೈತೆ ನೋಡಲಿ ಎದೋಳು ಚಯ್ಯಮ್ಮ ಲಿಪ್ಸ್ಟಿಕ್ ಹಾಕೊಂತೈತೆ ಇಲ್ಲೋಡು ಲಿಪ್ಸ್ಟಿಕ್ ಅಲ್ಲೋಡು ವ್ಯಾಂಶ್ ಲಿಪ್ಸ್ಟಿಕ್ ಹಾಕೊಂತೈತೆ ಚಯ್ಯಮ್ಮ ನೋಡು ಎಲ್ಲಿಗೆ ಹೋಗ್ತಾರದು ಇಳ್ದಿ ನೀನು ಹಾಕ್ಲಾ ಏಯ್ ಅಂತಾನೆ ಹೆಂಗ್ ನೋಡ್ತಾವ ನೋಡು ಲಿಪ್ಸ್ಟಿಕ್ ಏನಕ್ಕ ನೀನು ಹುಡುಗಿನೇನಾ ಎಲ್ಲಿ ಹಾಕ್ತೀನಿ ಸೋನು ಹಾಕ್ತಾಳು ಹಾಕೋಕ್ ಸೋನುಗೆ ಕೊಡು
ನೋಡಿ ನೋಡಿ ಹೆಂಗೆ ಮಾಡ್ತಾರೆ ನೋಡಿ. ಅಲ್ಲಿ ಎಲಿಫೆಂಟ್ ನೋಡಕ್ ಹೋಗೋಣ ಬರೋ. ಎಲಿಫೆಂಟ್ ಹೊಡಿತೇನೆ ನನಗೆ. ಎಲ್ಲರೂ ಆಲ್ರೆಡಿ ಮನೆ ಬಿಟ್ಟಿದ್ದರು. ಸೊ ನಮ್ಮ ಚಿಕ್ಕಮ್ಮ ಅವ್ರು ಬರ್ತೀನಿ ಅಂತ ಅಂದಿದ್ರು. ಸೊ ನಾನು ನಮ್ಮ ಅತ್ತಿಗೆ ಮತ್ತು ವಿಯಾಂಶು ವೆಯ್ಟ್ ಮಾಡ್ತಿದ್ವಿ. ಸೊ ಅವರು ಕೂಡ ಬಂದರು. ಸೊ ನಾವು ಆಲ್ರೆಡಿ ರೆಡಿ ಆಗಿದ್ವಿ ಅಲ್ಲ, ಪಾಪುಗೆ ಊಟ ಮಾಡಿಸ್ತಿದ್ವಿ ಅಂತ. ಹೆಂಗೋ ಇವ್ರು ಬರ್ತಾರೆ ಅಂದ್ಬಿಟ್ಟು ಅವ್ರು ನಮ್ಮನ್ನ ಬಿಟ್ಟೋಗಿದ್ರು. ಸೊ ಇವ್ರ ಜೊತೆ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ವಿ. ಆನ್ ದ ವೇ ನಾನೇನು ಟಿಫನ್ ಮಾಡಿರಲಿಲ್ಲ. ಸೊ ನಮ್ಮ ಚಿಕ್ಕಮ್ಮ ತೊಗೊಂಬಂದಿದ್ದು ಅಂದ್ಬಿಟ್ಟು ಹಾಗೆ ಹೋಗಬೇಕಾದ್ರೆ ನಾನು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ಸೊ ಬಾಕ್ಸಲ್ಲಿ ಹಾಕ್ಕೊಂಡು ತಿಂತಿದ್ದೆ. ಹೋಗ್ತಾ ಹೋಗ್ತಾ ವಿಯಾಂಶ್ ಆಲ್ರೆಡಿ ಮಲ್ಕೊಬಿಟ್ಟ. ನಮ್ಮೂರ ಸೈಡ್ ಹೋಗೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಆ ಕಡೆ ಈ ಕಡೆ ಫುಲ್ಲು ಬೆಟ್ಟ ಇರುತ್ತೆ ಮತ್ತು ಗ್ರೀನರಿ, ಅದು ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮಧ್ಯದಲ್ಲಿ ರೋಡು, ಒಂಥರ ವೈಬೇ ಡಿಫ್ರೆಂಟಾಗಿರುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಬಸ್ಸು, ಲಾರಿ ಬರೀ ಇದೆ ನೋಡಿ ನೋಡಿ ಫುಲ್ ಆ ಟ್ರಾಫಿಕಲ್ಲಿ. ಇದೊಂಥರ ಟ್ರಾಫಿಕ್ ಲೆಸ್ಸು. ವಿಯಾಂಶ್ ಕೂಡ ಮಲಗಿದ್ದ, ಅವ್ರ ಅಮ್ಮ ಕೂಡ ಮಲಗಿದ್ರು. ಸೊ ನಾವು ಆಲ್ಮೋಸ್ಟ್ 1 ಅವರ್ ಆಗಿತ್ತು ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ. ವಿಯಾಂಶ್ ಮಲ್ಕೊಂಡು ಕೂಡ ಎದ್ದಿದ್ದ. ನಾನು ಶರಣಾದೆ ಕುರಿ ದೊಡ್ಡಿ. ಇದು ನಮ್ಮಮ್ಮ ಅಪ್ಪನ ಊರು. ನಾವಿಲ್ಲಿ ನಂಗೆ ನೆನಪೇ ಆಗ್ತಾಯಿಲ್ಲ ಇಲ್ಲಿ ಬಂದಿದ್ವಾ ಅಂತ. ಒಂದ್ಸಲ ಇದಕ್ಕೆ ಕೂದಲು ಹುಟ್ಟಿದ್ರ ನೀವು? ಹುಟ್ಟಿದ್ರಾ? ಮರಿ ಹೊಡೆದು ಮಾಡಿದ್ವಲ್ಲ ಅವಾಗಿಲ್ಲ. ಯಾವ ಮನೆ? ಯಾವ ಮನೆನೋ ಬಂದಂಗಿಲ್ಲ. ಈ ಮನೆ ಇಲ್ಲ ಮೇ ಬಂದಿಲ್ಲ. ಈ ಕಡೆ ಮನೆ ಕರೆಕ್ಟಾಗಿ ಓದ್ತವ್ರೆ ಅವರು. ನೀ ಬಂದಿಲ್ಲ ಮೀ ನಾನು ಈ ಊರಿಗೆ. ಈ ಊರು ದೊಡ್ಡಿ ನಾವು ಅವತ್ತು ಯಾವತ್ತೂ ಒಂದ್ಸತಿ ಹೋಗಿದ್ವಲ್ಲ, ಈ ಊರಿಗೆ ಬಂದಿದ್ದ. ಅಲ್ಲಿ ಯಾವ ಮನೆಗೆ ಮಾಡ್ತಾ ಇದ್ವ. ಇವರು ನಮ್ಮಮ್ಮ. ಹಾಯ್. ನಮ್ಮಮ್ಮ ಅವರ ಅಕ್ಕ. ನಮ್ಮ ಮಾಮನ ಮಗಳು, ನಮ್ಮ ಅತ್ತೆ. ಹಾಂ, ನಮ್ಮ ಅಜ್ಜಿ, ನಮ್ಮ ಮಾವನ ಮಗಳು ಅವರು. ಮಾಮ ಅವರು ನಮ್ಮ ಮಾಮ. ನಮ್ಮ ದೊಡ್ಡ ಅಲ್ಲ. ಇವರು ನಮ್ಮ ಮಮ್ಮಿಯವರ ಇನ್ನೊಬ್ಬರು ಅಕ್ಕ. ಅವರು ನಮ್ಮ ತಾತ. ನಮ್ಮ ಮಮ್ಮಿಯವರಪ್ಪ, ಅವ್ರ ನಮ್ಮ ಅಕ್ಕೆ, ಅವ್ರು ನಮ್ಮ ವಿಯಾಂಶು, ಅವ್ರು ನಮ್ಮ ಮಮ್ಮಿಯವರ ತಂಗಿ, ಅದು ನನ್ನ ತಮ್ಮ. ನಾವು ತೊಗೊಬಂದಿರೋ ಐಟಮ್ಸ್ ಎಲ್ಲ ತೊಗೊಬಂದು ಎಲ್ಲ ನಾವು ಮನೆಯಲ್ಲಿ ಇಟ್ಕೊಂಡ್ವಿ. ನಾನೇ ಊರಿಗೆ ಹೋಗಿದ್ನೋ ಎಲ್ಲೋ ಅನ್ನೋದೇ ನನಗೆ ಡೌಟ್ ಇತ್ತು. ಹಾಗೆ ತಿರುಗಿ ಈ ಕಡೆ. ವ್ಯಾಂಶ್ ವ್ಯಾಂಶ್ ಏನದು? ಕರಿ ಬಾ ಬಾ ಕರಿ. ಝೂಮಲ್ಲಿ ಬರ್ತಾ ಇದ್ದೀರಾ? ಇವ್ರು ನಮ್ಮ ಅತ್ತಿಗೆ, ಇವ್ರು ನಮ್ಮ ಮಮ್ಮಿಯವ್ರ ಅಕ್ಕ. ನಿಮ್ಮ ಥರ ಅಲ್ಲ, ನಿಮ್ಮ ಥರ ಅಲ್ಲ. ಓಹೋ, ಎಲ್ಲ ಇದು ನವರಾತ್ರಿಗೆಲ್ಲ ಇಟ್ಟಿರೋದು ಇವರು ಅಲ್ವಾ? ಅದು ಚೆನ್ನಾಗಿ ಬರ್ತಾಯಿದೆ. ಗೊತ್ತಿಲ್ವಾ?
ದೊಡಮ್ಮ ಹೋಗೋದಂತೆ ನಡಿ ದೊಡಮ್ಮ. ಯಾರು ಬಸ್ ಸ್ಟ್ಯಾಂಡ್ಸ್ ಯಾರು ಈಗ ವಿಡಿಯೋ ಮಾಡ್ಕೊಡ್ತೀವಿ ಅಷ್ಟೇ. ತಕ್ಕೊಡ್ತೀನಿ ನಾನೇ ಇಟ್ಬಿಟ್ಟು ಎಲ್ಲ ಕಳಿಸ್ತೀನಿ. ಕೊಂಬ ಜಿಂಕೆ ಕೊಂಬ ಮಾಡ್ಕೊಡಿಲ್ಲ. ನಿನಗೆ ಯಾಕೆ ಮಗನೇ ಇದು ಮುಂಚೆ ಆಗಿತ್ತು. ಇದೇನಕ್ಕೆ ಕಳಶ ಅದು ನವರಾತ್ರಿಗ ಧಾನ್ಯಗಳೆಲ್ಲ ಹಾಕ್ಬಿಟ್ಟು ಬೆಳೆ ಹಿಂಗೆ ಬೆಳೆದ್ರೆ ಚೆನ್ನಾಗಿ ಬೆಳೀತದೆ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ಪೆಷಾಲಿಟಿ ಏನು ಅಂದರೆ ಅಲ್ಲಿ ದೇವ್ರಿದೆ ಅಲ್ವಾ, ಅದು ದೇವ್ರು ಬಂದುಬಿಟ್ಟು ಅಡಿಕೆಕಾಯಿ ಚಿಕ್ಕದಿತ್ತು, ಅದು ದೊಡ್ಡದಾಗಿದೆ. ಸೊ ಹಾಗಾಗಿ ನಮ್ಮ ತಾತ ಎಲ್ಲ ದೇವರ ಪೂಜೆಗೆ ಈ ಥರ ಮರದಲ್ಲಿ ಎಲ್ಲ ಪೂಜೆ ಮಾಡ್ತಿರ್ತಾರೆ. ನಮ್ಮ ತಾತ ಅವರ ಅಣ್ಣ ಇದ್ದಾರಲ್ವ, ಅವ್ರದ್ದು ಗುಂಪಿಗೆ ಸೇರಿಸ್ಬೇಕು ಅನ್ನೋದೇನೋ ಒಂದು ಪೂಜೆ ಇತ್ತು. ಸೊ ಹಾಗಾಗಿ ನಾವಲ್ಲಿ ಪೂಜೆ ಮಾಡೋಕ್ಕೆ ಹೋಗಿದ್ವಿ. ಇಲ್ಲಿ ಒಂಥರ ಅವರು ಫಸ್ಟ್ ಟೈಮ್ ಅಂದರೆ ಸೇರ್ತಿದ್ದು. ಅವರು ಉಡುಪಿಯಲ್ಲಿದ್ದರು ಅಲ್ವಾ, ಸೊ ಹಾಗಾಗಿ ಅವರು ಇಲ್ಲಿ ಯಾವುದೇ ಥರ ನಮ್ಮ ಇದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ಸೊ ಹಾಗಾಗಿ 9 ಜನಕ್ಕೆ ಏನೋ ಬಾಗಿನ ಕೊಡೋದು ಈ ಥರ ಎಲ್ಲ ಇತ್ತು, ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಸೊ ಈ ಪೂಜೆ ಎಲ್ಲ ಮಾಡ್ಕೊಬರ್ಬೇಕು ಅಂದ್ಬಿಟ್ಟು ನಾವೆಲ್ಲರೂ ಅಲ್ಲಿಗೆ ಹೋಗಿದ್ವಿ. ಸೊ ಅವರು ದೇವ್ರಿಗೆ ಏನು ಪೂಜೆ ಮಾಡ್ತಿದ್ದಾರಲ್ವ, ಅದು ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ಸದ್ಯಕ್ಕೆ ಅವರು ಮನೆಯಲ್ಲೇ ಸ್ವಲ್ಪ ಸೈಡಲ್ಲಿ ಒಂದು ರೂಮಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೂ ಅದು ಕನ್ಸ್ಟ್ರಕ್ಷನ್ ನಡೀತಿದೆ ಅಲ್ವಾ. ಸೊ ಹಾಗಾಗಿ ಇಲ್ಲೇ ಎಲ್ಲ ಮನೆಯಲ್ಲೇ ಎಲ್ಲ ಪೂಜೆ ಮಾಡ್ತಿದ್ರು. ನಾವೇನೇನು ತೊಗೊಬಂದಿದ್ರಿ ಎಲ್ಲ ಆ ಮರ ಕೂಡ ಎಲ್ಲ ಪ್ರತಿಯೊಂದು ಕೂಡ ಅವರು ಎಲ್ಲ ಅವ್ರ ಊರಿಂದನೇ ತೊಗೊಬಂದಿದ್ರು. ಹಾಯ್ ವ್ಯಾಂಶ್. ಬಿಚ್ಚಿ ಬರೋಣ ಮತ್ತೆಲ್ಲ ನಾಯಿ ಹಿಂಗೆ ಕೊಡ್ದವನು ಹಿಂಗೆ ನಾಯಿ ನಾಯಿ ಸುಳ್ಳು ಹೇಳ್ತವನೆ. ವ್ಯಾಂಶ್ ಕಸ ಮರ್ಲಲ್ ಮನಾತು ಊಟ ವ್ಯಾಂಶ್ ಊಟ ವ್ಯಾಂಶ್ ಊಟ ವ್ಯಾಂಶ್ ಊಟ. Try again for success. Wow, super. Yay, super. ಸೊ ಎಲ್ಲ ಅವ್ರು ಫಿಲ್ ಮಾಡಿದ್ದೆಲ್ಲ ಆಗಿತ್ತು. ಮರದಲ್ಲೆಲ್ಲ 9 ಥರ ಎಲ್ಲ ಇಟ್ಟಿದ್ರು ಆಲ್ರೆಡಿ. ಸೊ ಇಲ್ಲೇನು ಕೂತಿದ್ದಾರೆ ಅಲ್ವ, ಅವ್ರಿಗೆಲ್ಲ ಬಾಗಿನ ಕೊಡಬೇಕಿತ್ತು. ಹಾಗಾಗಿ ಇಲ್ಲಿ ಹಳೆ ನೆನಪು ನಮ್ಮ ಅಜ್ಜಿ ಮನೇಲಿ ಕೂಡ ಹೀಗೆ ಇತ್ತು. ಅದನ್ನು ನಾನು ವೀಡಿಯೋ ಮಾಡ್ಕೊತಿದ್ದೆ. ನಮ್ಮ ಅದಕ್ಕೆ ಕೂಡ ಹೇಳ್ತಿದ್ದೆ, ಫಸ್ಟ್ ಊರಲ್ಲಿ ಕೂಡ ಹೀಗೆ ಇತ್ತು. ಕಲ್ಲಾಗಿರಬಹುದು, ಇಲ್ಲ ಒಲೆ ಆಗಿರಬಹುದು, ಎಲ್ಲ ಹಾಗೆ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ತಿದ್ದೆ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಏನೋ ಆಗಿತ್ತು. ಮತ್ತು ನಮ್ಮ ಅದಕ್ಕೆ ಇಲ್ಲಿ ಪಾಪಕ್ಕೆ ಸರಿ ಕೂಡ ಮಾಡ್ತಿದ್ರು, 1 ಗಂಟೆ ಏನೋ ಆಗಿತ್ತು. ಮತ್ತು ಇಲ್ಲಿ ಅವ್ರು ಸ್ವೀಟ್ ಮಾಡ್ತಿದ್ರು, ಪಾಯಸ ಅದು. ಸೊ ನಾನು ವ್ಲಾಗ್ ಮಾಡೋ ಇದರಲ್ಲಿ ನನ್ನ ವಿಸಿಬಿಲಿಟಿನೇ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮಿರರ್ ಕಾಣಿಸ್ತು ಅಂತ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಇಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು, ಎಲ್ಲ ಪೂಜೆ ಮಾಡ್ತಿದ್ರು. ಮುಂಚೆಕಾಯಿ ಏನಿಲ್ಲ ಹೆಂಗೆ ನಾನಂತೂ ಹೊಸ ಕ್ಯಾಪ್ ತೊಗೊಳೋದೆಲ್ಲ ಅರ್ಶಿನ ಹಚ್ಕೊಂಡಾಗ ಮುಟ್ಟಬಾರ್ದು ಮೊಬೈಲು ಅಂದ್ಕೊತೀನಿ. ಬಟ್ ಎಲ್ಲ ಆಗ್ಬಿಟ್ಟಿದೆ. देवस कापाडेंगे ते देवस बोलेंगे जोराಗಿ ಹೇಳು ಮುತ್ತೈದೆ ಬಾಗ್ನ ತಗೋಬೇಡ ए मंदिर का प्लेट कुठे का प्लेट आमचे देवाना ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಊಟ ಮಾಡೋಕೆ
ಇಟ್ಕೊಂಡಿದ್ದೀವಿ. ಆಲ್ರೆಡಿ ಬೆಳಗ್ಗೆ ಟೇಸ್ಟ್ ಮಾಡಿದೆ. ಕೇಸರಿ ತುಂಬ ಇಲ್ಲಿ ನಮ್ಮ ಅಂಬಿಕಾ ಮಮ್ಮಿ ಅಂತೂ ನಾವೆಲ್ಲರೂ ರೈಸ್ ತಿಂತಿದ್ರೆ ಇವ್ರು ಮುದ್ದೆ ಹೆಂಗಾದರೂ ಒಣಸ್ಕೊಂಬಿಟ್ಟಿರ್ತಾರೆ. ಸೊ ನಾವೆಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಬಂದ್ವಿ. ದೊಡ್ಡ ಅದೇನಕ್ಕೆ ಹಾಕ್ತಾರೆ ಅಂತ ಅದು ನವರಾತ್ರಿಗೆ ಅದು ಕಟ್ಟೋದು ನವರಾತ್ರಿಗೆ ಇದೆಲ್ಲ ಮಂಟಪ ಕೆತ್ತಿ ಸಜ್ಜೆ ಎಲ್ಲ ಮಾಡಿ ಇದನ್ನ ಚಪ್ಲಿ ನವರಾತ್ರಿ ಅದೇ ಯಾಕೆ ಅದನ್ನೇ ಮಾಡೋದು, ಬೇರೆದು ಮಾಡ್ಬೋದು. ಏನು ಮಾಡಲ್ಲ ಅದನ್ನೇ ನಾವು ಎಲ್ಲ ಮುಗಿಸ್ಕೊಂಡು ವಾಪಸ್ ಓದಿದ್ದೀವಿ. ಬನ್ನಿ ಬನ್ನಿ ಎಲ್ಲರೂ ಬೇಗ. ಎಲ್ಲಿ ಅಮ್ಮಿಕಮ್ಮಿ ರೆಕಾರ್ಡ್ ಆನ್ ಆಗ್ಬಿಡುತ್ತೆ. 40 ಮಿನಿಟ್ಸ್ ರೆಕಾರ್ಡ್ ಆಗೈತೆ. ಯಾರು ಮಾತಾಡೋದಿಲ್ಲ. 40 ಮಿನಿಟ್ಸ್ ಕೇಳಿಸ್ಕೊಳ್ರಿ. ಎತ್ಕೊಂಡ್ಲ ಅಂಕಲ್? ಗಡಿ ಪಡಿತಾ ಹಿಡಿತಾ ಇದ್ದೀನಿ. ಅಲ್ಲ ನಮ್ದು ಫೋಟೋ ಕಾರ್ ಪಡಿತಾ ಅಷ್ಟೇ ಆಗೋಯ್ತು. ಅಷ್ಟೇ ಕಸ ಪೊಳಿಯಸ್ ಕಾರ್ ವ್ಯಾಂಚ್ ದೇವಸ್ಥಾನ ಇದೆ. ಇಲ್ಲೇ ಕಟ್ತಾ ಇರೋದು. ಆಮೇಲೆ ತಗೊಂಬಂದು ಇಲ್ಲಿ ಇಟ್ಬಿಡ್ತಾರ. ತೆಂಗಿನಕಾಯಿ ಎಲ್ಲ ಅಡಿಕೆ ಅಡಿಕೆಕಾಯಿ ಚೆನ್ನಾಗಿ ಗೊತ್ತಿದೆ. ಫಸ್ಟ್ ಕಟ್ಬಿಟ್ಟು ಅದು ಈಚೆ ದಪ್ಪ ಇವೆ ನೋಡಿ. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಆಲ್ರೆಡಿ ಮಳೆ ಕೂಡ ಬರ್ತಿತ್ತು. ಆ ವೆದರು, ಆ ಕ್ಲೈಮೇಟ್ಗೆ ಮಳೆ ಬರ್ತಿರೋದಕ್ಕೆ ಇನ್ನೂ ಚೆನ್ನಾಗಿ ಫೀಲ್ ಆಗ್ತಿತ್ತು. ಒಂಥರ ವೆದರ್ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಅವ್ನು ಲಿಪ್ಸ್ಟಿಕ್ ಹಾಕೋದು ನೋಡ್ಸಿ ಹೆಂಗೆ ನೋಡ್ತಾನೆ. ಅವನಿಗೆ ಹಾಕು ಆ ಅಂತಾನೆ. ನೋಡು 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 ನೋಡು. ಬಾಯ್ 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 ಬುಜ್ಜಿ. ನನಗೆ ಅಂತ ನಮ್ಮ ದೊಡ್ಡಮ್ಮ ಒಂದ್ಸರಿ ಮಲ್ಲಿಗೆ ಹೂವು ಕೊಟ್ಟರು ನೋಡಿ. ಫ್ಲವರ್ ಡಿಸ್ಟ್ರಿಬ್ಯೂಷನ್. ಒಂದು ಮಳ ಬರುತ್ತಾ? 2 ಮಳ ಆಗುತ್ತಾ? ಮೆಣಸಿನ್ಕಾಯಿ. ಅದಕ್ಕೆ ನಾವು ಇಲ್ಲಿ ಬಂದು ಇಲ್ಲಿಂದ ಬಸ್ ಹೋಗ್ಬೇಕಾಗಿತ್ತು. ಅದೇ ಇದೇ ರೂಟಲ್ಲಿ ಹೋದ್ರೆ ನಾವು ಅಲ್ಲಿ ಇಳ್ಕೊಬೋದಲ್ಲ ಅಂತ ನಾನು. ನಾನು ಯಾರು ಎಲ್ಲಿ ಡ್ರಾಪ್ ಮಾಡೋದು ಅವ್ನು ಬಿಟ್ಬಿಟ್ಟು ಆಮೇಲೆ ಎಲ್ಲಿ ನಿಮ್ಗೇನು ಜಾಸ್ತಿ ಲಾಂಗ್ ಮಾಡ್ಕೊಂಬಂದ್ರು ಏನು ಬಿಲ್ ಏನು ಜಾಸ್ತಿ ಆಗಲ್ಲ, ಅಷ್ಟೇ ಆಗುತ್ತೆ. ಹಾಂ, ಏನಂದರೆ ಸೇಫ್ಟಿ. ಅವರು ಬ್ಯಾಗುಗಳಿದ್ದಾವೆ ಅಂತ ಒಬ್ಬರ ಕೈಲಿ ಲಗೇಜ್ ಇದ್ರೆ ಇಲ್ಲಾಂದ್ರೆ ಬಸ್ಗೆ ಹೋಗ್ತಾ ಇದ್ರು. ಬಸ್ಗಳಲ್ಲಿ ಒಂದು ಸೀಟ್ ಸಿಗಲ್ಲ, ಹಿಡ್ಕೊಂಡು ನಿಂತ್ಕೊಂಡು. ಹೌದು, ಹೆಂಗ್ ಉಳಿಸಿದ್ರು ಒಂದ್ರಲ್ಲಿ ಓತೈತಣ್ಣ. ಉಳಿಸ್ತೀವಿ ಅಷ್ಟೇ, ಉಳಿಸ್ಬೇಕು. 10 ರೂಪಾಯಿ
ಅಷ್ಟು ಹೋಗಬೇಕಾದ್ರೆ ಕ್ಯಾಬಲ್ಲಿ ಹೋಗಿ ಆಟೋಲ್ಲಿ ಹೋಗಿ ಮತ್ತು ಅಲ್ಲಿಂದ ಕಾರಲ್ಲಿ ಹೋದ್ವಿ. ಮತ್ತು ಅಲ್ಲಿಂದ ವಾಪಸ್ ಬರಬೇಕಂದ್ರೆ ಮತ್ತೆ ಕಾರಲ್ಲಿ ಬಂದು ಮತ್ತೆ ನಮ್ಮ ದೊಡ್ಡಮ್ಮಗೆ ಆಟೋ ಬುಕ್ ಮಾಡಿಕೊಂಡು ಅವ್ರು ಹಂಗೆ ಹೋದ್ರು. ನಮ್ಮನ್ನು ಬಿಟ್ಟು ನಾವು ಹಂಗೆ ಇವಾಗ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಇವತ್ತು ನವರಾತ್ರಿ ಕಲರ್ಸು ಆರೆಂಜ್ ಹಾಕೋಬೇಕಿತ್ತು. ನಮ್ಮಮ್ಮ ಪರ್ಪಲ್ ಅಂದ್ಬಿಟ್ಟು ನನಗೆ ಪರ್ಪಲ್ ಹಾಕ್ಸವ್ರೆ. ನಮ್ಮಮ್ಮನೂ ಪರ್ಪಲ್ ಹಾಕ್ಕೊಂಡವ್ರೆ ಇವತ್ತು. ಬಂದ್ಬಿಟ್ಟು ಕಡಲೆಕಾಯಿ ತೊಗೊಂಬಂದು ಕಡಲೆಕಾಯಿ ಬಿಡಿಸ್ಕೊಂಡು ಸೊಳ್ಳೆ ಹೊಡ್ಕೊಂಡು ತಿಂತವ್ರೆ. ಸೊಳ್ಳೆ ಬ್ಯಾಟಲ್ಲಿ ಸೊಳ್ಳೆ ಹೊಡೆದ್ಬಿಟ್ಟು ಇದರಲ್ಲಿ ಇವಳೊಬ್ಳು ನಮ್ಮ ಲೂಸಿ. ಚಳಿಗಾಲದಲ್ಲೂ ನಮ್ಮಮ್ಮಗೆ ಸೆಕೆ. ಈ ಫ್ಯಾನ್ ಮಾತ್ರ ಇಲ್ಲೇ ಇರಬೇಕು. ನನ್ನ ತಮ್ಮ ಇಲ್ಲ ಅಂದರೆ ರೂಮ್ ಫ್ಯಾನ್ ಇಲ್ಲೇ ಇರುತ್ತೆ. ಸೊ ಫೈನಲಿ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಬೆಳಗ್ಗೆ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಸೊ ಊಟ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ತಿದ್ದೀನಿ. ಊಟ ಮಾಡಿ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ. ಎಲ್ಲ ಬಟ್ಟೆ ಮಡ್ಚಿಕ್ಕಕ್ಕೆ ಎಲ್ಲ ಇಲ್ಲಿ ಹಾಕಿದ್ದೀನಿ. ಅದು ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಟಿದ್ದೀನಿ. ನಾಳೆಗೆ ನಮ್ಮಮ್ಮ ಕಲರು ಅದು ಬ್ಲೂ ಮಮ್ಮಿ ಪಿಕಾಕ್ ಗ್ರೀನ್ ಎಲ್ಲ. ಸೊ ಫೈನಲಿ ನೀರು ಕಾಯಿಸ್ದೆ. ಬಿಸಿನೀರು ಕೂಡ ಕುಡ್ದಿಲ್ಲ. ಬಿಗ್ ಬಾಸ್ ನೋಡ್ತಿದ್ದೆ, ಅದನ್ನು ಆಫ್ ಮಾಡಿ ನಾನೀಗ ಮಲ್ಕೊಳಕ್ಕೆ ಬಂದಿದ್ದೀನಿ. ಗುಡ್ ನೈಟ್. ಎಲ್ಲ ನಮ್ಮಮ್ಮಾಯಿಂದನೇ ಆಗಿತ್ತು. ಮಲ್ಕೊಳ್ಳೋಣ ಅಂದ್ಬಿಟ್ಟು ಟಿ ವಿನೇ ನೋಡಿಲ್ಲ, ಬಿಸಿನೀರು ಕುಡ್ದಿಲ್ಲ, ಮಲ್ಕೊಳಕ್ಕೆ ಬಂದಿದ್ದೀನಿ. ಸೊ ಗುಡ್ ನೈಟ್. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿದ್ಯಾಶಂಕರ್ ವ್ಲಾಗ್ಸ್. Thank you for watching. Bye bye. Good night.